ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೈಬರ್ ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು SSF ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಫೌಂಡೇಶನ್ ಒಂದು ಜಾಬ್ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವೀಗ ಜಾಬ್ ಕಾಮೆಂಟ್ಸ್ ಬಂದ್ಬಿಟ್ಟು ರೀಸೆಂಟಾಗಿ ಫಿಲ್ ಆಗಿರೋದ್ರಿಂದ ಸೊ ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಸೆಕ್ರೆಟ್ರಿಯೇಟ್ ಸ್ಯಾಚುರಿಟಿ ಬಂದ್ಬಿಟ್ಟು ಪೋಸ್ಟ್ಗೆ ಕಾನ್ಸ್ಟೇಬಲ್ ಇದರಲ್ಲಿ ಅಪ್ಲಿಕೇಶನ್ ನೀಡಿದ್ದಾರೆ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು SSF ಇಂಡಿಯಾ ಅವ್ರ ಕಡೆಯಿಂದ ಈ ರೀತಿಯಾಗಿ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಅರ್ಜಿ ಬಂದ್ಬಿಟ್ಟು ಮಾರ್ಚ್ 31 ಬಂದ್ಬಿಟ್ಟು ಓಪನಿಂಗ್ ಇದೆ, ಮತ್ತು ಏಪ್ರಿಲ್ 28ವರೆಗೂ ಇನ್ನೂ ಟೈಮ್ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆದಷ್ಟು ಯಾರು ಈ ವಿಡಿಯೋ ನೋಡಿ ಇನ್ಫಾರ್ಮೇಟಿವ್ ವೀಡಿಯೋನ ತಿಳ್ಕೊತೀರಾ. ಸೊ ಅವರೆಲ್ಲ ಕೂಡ SSF ಅಲ್ಲಿ ಜಾಬ್ನ ಅಪ್ಲೈ ಮಾಡಿ ನೀವೆಲ್ಲರೂ ಕೂಡ ಕಾನ್ಸ್ಟೇಬಲ್ ಜಾಬಲ್ಲಿ ಯಾರ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಇದೆ ಅವ್ರಿಗೂ ಕೂಡ ಜಾಬ್ ಸಿಗುತ್ತೆ. ಇದಕ್ಕೆ ವಯಸ್ಸು ಮಿತಿ ಏಜ್ ಲಿಮಿಟ್ ಬಂದ್ಬಿಟ್ಟು ಕನಿಷ್ಠ 18 ವರ್ಷದಿಂದ 23 ವರ್ಷ ಎಲಿಜಿಬಿಲಿಟಿ ಇರಬೇಕಾಗುತ್ತೆ. ಸೊ ಯಂಗ್ ಏಜ್ ಯಾರು ಯೂತ್ಸ್ ಇರ್ತಾರೋ ಅವ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು, ಅವ್ರು ಎಲಿಜಿಬಿಲಿಟಿ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಸಂಬಳ ಯಾವ ರೀತಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದಾರಲ್ಲಿ 19,900 ಹಿಡಿದು 63,000ವರೆಗೂ ಇರುತ್ತೆ. ಸೊ ಇದು ಒಂದು ಬೇಸಿಕ್ ಆ್ಯಾವ್ರೇಜ್ ಸ್ಯಾಲ್ರಿ ಆಗಿದ್ದು, ಈ ಡೀಟೇಲ್ಸ್ ಬಂದ್ಬಿಟ್ಟು ಅವರು ಎಲ್ಲನೂ ಕೂಡ ಈ ವೆಬ್ಸೈಟ್ ಮುಖಾಂತರ ತಿಳಿಸಿದ್ದಾರೆ. ಇದೇ ಥರ ವೆಬ್ಸೈಟ್ ಇನ್ಫಾರ್ಮೇಟಿವ್ ವೀಡಿಯೋ ಏನಾದ್ರು ಇನ್ನೂ ಜಾಸ್ತಿ ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಮುಖಾಂತರ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ಗಳನ್ನ ಆಗಿರ್ಬೋದು ಮತ್ತು ಇದರ ಇನ್ಫಾರ್ಮೇಟಿವ್ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ DM ಮಾಡ್ತೀನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲೊಂದು PDF ಕೊಟ್ಟಿದ್ದಾರೆ. ಆ PDF ಡೌನ್ಲೋಡ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಕ್ರೆಟ್ರಿಯೇಟ್ ಬಂದ್ಬಿಟ್ಟು ಸೆಕ್ಯೂರಿಟಿ ಫೋರ್ಸ್ ಬಂದ್ಬಿಟ್ಟು ಯಾವ ರೀತಿ ಡೀಟೇಲ್ಸ್ ಕೇಳಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ಇದರಲ್ಲಿ ವಾಷರ್ಮನ್ ಆಗಿರ್ಬೋದು ಮತ್ತು ಸೆಕ್ಯೂರಿಟಿ ಫೋರ್ಸಲ್ಲಿ SSF ಅಲ್ಲಿ ಬಂದ್ಬಿಟ್ಟು ಯಾವ ರೀತಿ ಜನರಲ್ ಸೆಂಟ್ರಲ್ಲಿ ಬಂದ್ಬಿಟ್ಟು ಮೇಲ್ ಮತ್ತು ಫೀಮೇಲ್ಗೆ ಎಷ್ಟು ಏಜ್ ಲಿಮಿಟ್ ಬೇಕಾಗುತ್ತೆ ಮತ್ತು ಎಷ್ಟು ಜಾಬ್ಗಳು ಯಾವ ಕ್ಯಾಸ್ಟ್ಗಳಿಗೆ ಎಷ್ಟೆಷ್ಟು ಜಾಬ್ ವೇಕೆನ್ಸಿ ಖಾಲಿ ಇದೆ ಅನ್ನೋದನ್ನ ಇದರಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಈ ವೆಬ್ಸೈಟಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ಇದರಲ್ಲಿ ಏನೇನು ಇನ್ಫಾರ್ಮೇಟಿವ್ ವೀಡಿಯೋ ಅಷ್ಟು ಮಾತ್ರ ಈ ಡೀಟೇಲ್ ತಿಳಿಸಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲ ತಿಳಿಸ್ಕೊಡ್ತೀನಿ. ನೋಡಿ, ಅಲ್ಲಿ ನಿಮಗೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ಸೈಟ್ ಓಪನ್ ಆದಮೇಲೆ ನೀವು ಈ ರೀತಿಯಾಗಿ ಎಲ್ಲ ಡಿಕ್ಲರೇಷನ್ ಬಂದ್ಬಿಟ್ಟು ನೀವು ಫಸ್ಟ್ ಓದ್ಕೋಬೇಕಾಗುತ್ತೆ. ಇದು ಒಂದು ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆಗಿದ್ದು, ಇದನ್ನೆಲ್ಲ ಓಪನ್ ಮಾಡಿ ಇದೆಲ್ಲ ಓದ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ರೀಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ನೀವು ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕಂಟಿನ್ಯೂಸ್ ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಯಾವುದೇ ಡೀಟೇಲ್ಸ್ ಅಂತ ಇಲ್ಲಿ ಶೋ ಆಗುತ್ತೆ. ಈ ಡೀಟೇಲ್ಸಲ್ಲಿ ಏನೇನಪ್ಪ ನಿಮ್ಗೆ ಶೋ ಆಗೋದು ಅಂದರೆ ಜಸ್ಟ್ ಬಂದ್ಬಿಟ್ಟು ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಗಿರುತ್ತೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಮತ್ತು ಯಾವ್ಯಾವ ಪೋಸ್ಟ್ ಆಗಿರೋದು ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲಿ ಇನ್ಫಾರ್ಮೇಟಿವ್ ವೀಡಿಯೋಗಳಲ್ಲಿ ತಿಳಿಸಿರ್ತಾರೆ. ಓಕೆ, ಅದು ಇವಾಗ ಇದ್ರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಈ ಥರ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇಶ್ಯೂ ಆಯಿತು ಅಂದರೆ ಈ ಕಡೆ ಝೂಮ್ ಇನ್ ಝೂಮ್ ಔಟ್ ಮಾಡಿ ನೀವು ಕಂಟಿನ್ಯೂ ಅನ್ನೋ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ನಿಮಗೆ ಜಾಬ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಏನಿದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ರಿಜಿಸ್ಟರ್ ಅನ್ನೋ ಒಂದು ಫಾರ್ಮೆಟ್ ಇರುತ್ತೆ. ಫಸ್ಟ್ ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನೀಗ ರಿಜಿಸ್ಟರ್ ಆಗ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಸೈನ್ ಇನ್ ಆಗಲೇಬೇಕಾಗಿರುತ್ತೆ. ಅಪ್ಲಿಕೇಶನ್ ಸೈನ್ ಇನ್ ಆಗೋದಕ್ಕೆ ಫಸ್ಟ್ ನೀವು ಮಾಡಬೇಕಾಗಿರೋಂಥ ಕೆಲಸ, ನಿಮ್ಮ ಹತ್ರ ಎಲ್ಲ ನಾರ್ಮಲ್ ಎಲಿಜಿಬಿಲಿಟಿ ಡೀಟೇಲ್ಸ್ನ ನೀವು ಫಿಲ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಿಮಗೆ ಈ ಫಾರ್ಮೇಟಿವ್ ಡೀಟೇಲ್ಸ್ ಬಂದ್ಬಿಟ್ಟು ಕೇಳುತ್ತೆ. ನೇಮ್ ಆಗಿರ್ಬೋದು ಮತ್ತು ನಿಮ್ಮ ಇಮೇಲ್ ID ಆಗಿರ್ಬೋದು ಮತ್ತು ಅದರ ಡೀಟೇಲ್ಸ್ ಆಗಿರ್ಬೋದು ಈ ರೀತಿಯಾಗಿರೋ ಶೋ ಆಗುತ್ತೆ. ನೀವು ಈ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಪ್ಲಿಕೇಶನ್ ಹಾಕೋದಕ್ಕಾಗಿರ್ಬೋದು ಇದಕ್ಕೆ ನೀವು ಹೋಗ್ಬೋದಾಗಿರುತ್ತೆ. ಅಲ್ಲಿವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯವಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ನಾನು ಸೆಲ್ಫಾಗಿ ನಂದು ಇವಾಗ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ರಿಜಿಸ್ಟರ್ ಮಾಡೋದಕ್ಕೆ ನಿಮ್ಗೆ ಬೇಕಾಗಿರೋದು ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಇಮೇಲ್ ID ಆಗಿರ್ಬೋದು ಮತ್ತು ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ನೀವು ಸೆಟ್ ಮಾಡೋವಂಥ ಒಂದು 6 ಡಿಜಿಟ್ ಪಾಸ್ವರ್ಡ್ ಆಗಿರ್ಬೋದು, ಇದೆಲ್ಲ ಕೂಡ ಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಎಲ್ಲ ಡೀಟೇಲ್ಸ್ನ ಅಕ್ಕಿಗೆ ಫಿಲ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯೂರಿಟಿ ಕ್ವಶನ್ಸ್ ಆಗಿರ್ಬೋದು ಮತ್ತು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಈ ರೀತಿಯಾಗಿ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿ ಅದಕ್ಕೆ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೋ ಅದೇ ರೀತಿ ನೀವು ಮಾರ್ಕ್ಸ್ ಕಾರ್ಡಲ್ಲಿ ಫಿಲ್ ಮಾಡಿರೋ ಥರನೇ ಇಲ್ಲೂ ಕೂಡ ಫಿಲ್ ಮಾಡೋದಾಗುತ್ತೆ ಫ್ರೆಂಡ್ಸ್. ಓಕೆ, ಎಲ್ಲನೂ ಕೂಡ ಈಗ ಫಿಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯೂರಿಟಿ ಕ್ವಶನ್ಸ್ ಆಗಿರ್ಬೋದು, ನಿಮ್ಗೆ ಯಾವ ಕಲರ್ ಇಷ್ಟ ಮತ್ತು ನೀವು ಯಾವ ಕಾಲೇಜಲ್ಲಿ ಓದಿದ್ದು, ಯಾವ ಸ್ಕೂಲಲ್ಲಿ ಓದಿದ್ದು, ಇದನ್ನು ಯಾವ್ದಾರು ಒಂದು ಪಾರ್ಟ್ ಆಫ್ ಬಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಮೂವಿ ನೇಮ್ ಆಗಿರ್ಬೋದು ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲಿ ಬಂದ್ಬಿಟ್ಟು ನೀವು 6 ಕ್ಯಾರೆಕ್ಟರ್ಸ್ ಫಿಲ್ ಮಾಡಬೇಕಾಗಿರುತ್ತೆ. 6 ಕ್ಯಾರೆಕ್ಟರ್ಸ್ ಒಳಗಡೆ ಫಿಲ್ ಮಾಡಿದ್ರೆ ಅದು ಎಂಟ್ರಿ ತೊಗೊಳ್ಳೋದಿಲ್ಲ ಫ್ರೆಂಡ್ಸ್.
ಓಕೆ, ಈಗ ನಾನು ಡೇಟ್ ಆಫ್ ಬರ್ತ್ನ ಫಿಲ್ ಮಾಡ್ತಾಯಿದ್ದೀನಿ. ಡೇಟ್ ಆಫ್ ಬರ್ತ್ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಾದಮೇಲೆ ಇದರಲ್ಲಿ ಯಾವ ರೀತಿ ಆ್ಯಕ್ಷನ್ ತೊಗೊಳುತ್ತೆ ಅಂದರೆ, ನೀವು ಡೈರೆಕ್ಟಾಗಿ ಲಾಗಿನ್ ಮಾಡಿದ್ರೆ ಇದು ಲಾಗಿನ್ ಆಗೋದಿಲ್ಲ. ನಿಮ್ಮ ಮೇಲ್ ಐ ಡಿಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಮ ಐ ಡಿ ಆ್ಯಕ್ಟಿವೇಷನ್ ಆಗುತ್ತೆ. ನಿಮ್ಮ ಐ ಡಿ ಆ್ಯಕ್ಟಿವೇಷನ್ ಆದಮೇಲೆ ತಿರ್ಗಾ ವೆಬ್ಸೈಟ್ಗೆ ಬಂದುಬಿಟ್ಟು ನೀವು ಲಾಗಿನ್ ಮಾಡೋಕ್ಕೆ ಹೋದರೆ ಆವಾಗ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ವಿಡಿಯೋದಲ್ಲಿ ಫುಲ್ಲು ಡ್ರ್ಯಾಗ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇರೋದು. ಲೈಕ್ ಈ 10 ಸೆಕೆಂಡ್ಸಲ್ಲಿ ಲೈಕ್ ಬಂದ್ಬಿಟ್ಟು ಈ 10 ಮಿನಿಟ್ಸಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ ನಾವು, ಇದರಲ್ಲಿ ಫುಲ್ಲು ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ. ಇದನ್ನು ನೀವು ಫುಲ್ಲು ಅಬ್ಸರ್ವ್ ಮಾಡಿ ನೀವು ವೀಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಒಂದು ಐಡಿಯಾ ಕೂಡ ಬರುತ್ತೆ. ನಿಮಗೆ ಗೈಡೆನ್ಸ್ ಕೂಡ ಕ್ಲಿಯರೆನ್ಸ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಈ ರೀತಿಯಾಗಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಆಗಿರ್ಬೋದು, ಲೈಕ್ ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಪಾಸ್ವರ್ಡ್ ಇದೆಲ್ಲನೂ ಡೀಟೇಲ್ಸ್ ಕೂಡ ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ಇಮೇಲ್ ಐ ಡಿ ಬಂದ್ಬಿಟ್ಟು ನಿಮ್ಮ ಲಾಗಿನ್ ಐ ಡಿ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಲಾಗಿನ್ ನೀವು ಫಿಲ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟು ನೀವು ಆ್ಯಕ್ಟಿವೇಟ್ ಆಗಿರಬೇಕಾಗಿರುತ್ತೆ. ಆ್ಯಕ್ಟಿವೇಟ್ ಯಾವ ರೀತಿ ಮಾಡೋದು ಅನ್ನೋದು ಸೇಮ್ ಇದೇ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನೀವು ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಇಮೇಲ್ ಐ ಡಿಗೆ ಒಂದು ಇಂಟಿಮೇಷನ್ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ನ ಕ್ಲಿಕ್ ಮಾಡಿದ್ರೆ ಜಸ್ಟ್ ನಿಮ್ಗೊಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ಏನೋ ನೀವು ಹಾಕಿರ್ತೀರ ರಿಜಿಸ್ಟರ್ ಬಂದ್ಬಿಟ್ಟು ಆ್ಯಕ್ಟಿವೇಟ್ ಆಗಿರುತ್ತೆ. ನೆಕ್ಸ್ಟ್ ಫಾರ್ಮೇಟಲ್ಲಿ ನೀವು ಆ್ಯಕ್ಟಿವೇಟ್ ಮಾಡಿ ನಿಮ್ಮ ಐ ಡಿ ಬಂದ್ಬಿಟ್ಟು ರಿಜಿಸ್ಟರ್ ಆಗುತ್ತೆ ಫ್ರೆಂಡ್ಸ್. ಬಿಟ್ಟು ನೀವು ಈ ಥರ ಈಗ ಒಂದು ನೆಕ್ಸ್ಟ್ ಇನ್ನೊಂದು ಟ್ಯಾಬ್ನ ಓಪನ್ ಮಾಡಿ ಅದರಲ್ಲಿ ಗೂಗಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದರಲ್ಲಿ ಇಮೇಲ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿ ಕೂಡ ನೀವು ಲಾಗಿನ್ ಮಾಡ್ಕೊಬೋದು. ನಿಮ್ಮ ಲ್ಯಾಪ್ಟಾಪ್ಗಳು ಲಾಗಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಲಾಗಿನ್ ಇದೇ ಥರ ವೆಬ್ಸೈಟ್ನ ನೀವು ಏನು ಕೂಡ ತೊಗೊಬೋದು. ಅಪ್ಲಿಕೇಶನ್ಗೆ ಹೋಗಿ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ನೋಡಿ ಲಾಗಿನ್ ಡೀಟೇಲ್ಸ್ನ ಇನ್ನೊಂದು ಸರಿ ಹಾಕ್ತೀನಿ. ಯಾಕೆ ಅಂದರೆ ನನ್ನ ಐ ಡಿ ಇನ್ನೂ ಕೂಡ ಆ್ಯಕ್ಟಿವೇಟ್ ಆಗಿರಲಿಲ್ಲ. ಸೊ ನಾನೀಗ ಅದನ್ನ ಆ್ಯಕ್ಟಿವೇಟ್ ಮಾಡಿ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡಿ ನಾನು ಡೀಟೇಲ್ಸ್ ಏನೇನು ಬೇಕೋ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಏನಾಗುತ್ತೆ, ಲೈಕ್ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅದನ್ನು ಕೂಡ ನಾನು ಡೀಟೇಲ್ಸ್ ತಿಳ್ಕೊಡ್ತೀನಿ. ಯಾವ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸನಲ್ ಡೀಟೇಲ್ಸ್ ಕಳಿಸುತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಆಗಿರ್ಬೋದು, ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮದೊಂದು ಫೋಟೋ ಮತ್ತು ಸಿಗ್ನೇಚರ್ ಆಗಿರ್ಬೋದು, ಮತ್ತು ನಿಮ್ಮ ಕ್ವಾಲಿಫಿಕೇಷನ್ SLC ಮಾಡಿದರೆ, PUC ಮಾಡಿದರೆ ಇದ್ರ ಬೇಸ್ ಮೇಲೆ ಆಗಿರ್ಬೋದು. ಇದಕ್ಕೆ ಆ್ಯಕ್ಚುಲಾಗಿ SLC ಮತ್ತು ಗ್ರ್ಯಾಜುಯೇಷನ್ ಮಾಡಿದರೆ ಸಾಕಾಗಿರುತ್ತೆ. ಈ ಎರಡು ಡೀಟೇಲ್ಸನ್ನು ನೀವು ಅಲ್ಲೇ ಆ್ಯಡ್ ಆ್ಯಂಡ್ ಫಿಲ್ ಮಾಡಿದ್ರೆ ನೆಕ್ಸ್ಟ್ ನೀವು ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಫಿಲ್ ಮಾಡಬೇಕಾಗಿರುತ್ತೆ. ಫೋಟೋ ಸಿಗ್ನೇಚರ್ ಎಲ್ಲ ಫಿಲ್ ಮಾಡಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಪ್ರಿವ್ಯೂ ಅಂತ ಒಂದಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಪೇಮೆಂಟ್ ಕೂಡ ಇರೋದಿಲ್ಲ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಮತ್ತು ಇನ್ನೊಂದು ಎಲ್ಲ ಕ್ಯಾಟಗರಿ ಕೂಡ ಅವೈಲೇಬಲ್ ಇರೋದ್ರಿಂದ ಸೊ ಯಾರು ಕೂಡ ಈ ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಫೋಟೋ ಮತ್ತು ಸಿಗ್ನೇಚರ್ನ ಫಿಲ್ ಮಾಡಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸಬ್ಮಿಟ್ ಮಾಡಾದಮೇಲೆ ಎಲ್ಲನೂ ಕೂಡ ನೀವು ಎಲ್ಲ ಡಾಕ್ಯುಮೆಂಟ್ ಕೂಡ ಒಂದ್ಸರಿ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ಡಾಕ್ಯುಮೆಂಟ್ಸ್ ತಪ್ಪಿದೆ, ಯಾವ್ದು ಸರಿ ಇದೆ ಎಲ್ಲ ನೋಡಿಕೊಂಡು ಅದಾದಮೇಲೆ ನೀವು ಎಲ್ಲ ಡೇಟಾನ ಕೂಡ ಫಿಲ್ ಮಾಡಾದಮೇಲೆ ಒಂದ್ಸರಿ ನೋಡಿ ಎಲ್ಲ ಪ್ರಾಪರಾಗಿದೆ ಅಂದಮೇಲೆ ನೀವು ಅದನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಾದಮೇಲೆ ನೀವು ಒಂದು ಅಕ್ನಾಲೆಜ್ಮೆಂಟ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಪ್ರತಿ ಎಲ್ಲ ಇಮೇಲಲ್ಲಿ ಕೂಡ ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಆ ಇಮೇಲಲ್ಲಿ ಬರೋ ಮೆಸೇಜ್ಗಳನ್ನು ಅವಾಗವಾಗ ನೋಟಿಫಿಕೇಷನ್ ಚೆಕ್ ಮಾಡಿಕೊಂಡು ಇದೇ ಥರ ಲೈಕ್ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿ ಅದರಲ್ಲಿ ಕೂಡ ನೀವು ಈ ಥರ ಗೌರ್ಮೆಂಟ್ ಜಾಬ್ಗಳನ್ನ ಗ್ರ್ಯಾಬ್ ಮಾಡ್ಕೊಬೇಕಾಗಿರುತ್ತೆ. ಓಕೆ, ಈಗ ನಾನು ಲಾಗಿನ್ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಲಾಗಿನ್ ಮಾಡಿ ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಇರುತ್ತೆ ಅಂತ ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ರಿಜಿಸ್ಟರ್ ಮಾಡೋಕ್ಕೆ ಯಾವುದೇ ರೀತಿ ಡೀಟೇಲ್ಸ್ ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಏನೋ ಪಾಸ್ವರ್ಡ್ ಏನೋ ಲೈಕ್ ಮರ್ತೋಗಿತ್ತು ಅಂದರೆ ನಿಮಗೆ ಅಲ್ಲಿ ರೀಸೆಟ್ ಪಾಸ್ವರ್ಡ್ ಕೂಡ ಆಪ್ಷನ್ ಇರುತ್ತೆ, ರೀಸೆಟ್ ಮಾಡ್ಕೊಬೋದು. ಇದರಲ್ಲಿ ಯಾವುದೇ ರೀತಿ ಗೈಡೆನ್ಸಲ್ಲಿ ಯಾವುದೇ ರೀತಿ ಯಾವುದೋ ಪ್ರಾಬ್ಲಮ್ ಇರೋದಿಲ್ಲ. ಅಪ್ಲಿಕೇಶನ್ ಕೂಡ ಲೈಕ್ ಫ್ಲೋ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಪ್ಲಿಕೇಶನ್ ಕೂಡ ಪ್ರಾಬ್ಲಮ್ ಇಲ್ದಂಗೆ ನೀವು ಡೇಟಾನ ಫುಲ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ. ಯಾವುದೇ ರೀತಿ ಅಪ್ಲಿಕೇಶನಲ್ಲಿ ಇಲ್ಲ ವೆಬ್ಸೈಟಲ್ಲಿ ಲ್ಯಾಗ್ ಆಗುವಂಥದ್ದು ಮತ್ತು ಪ್ರತಿಯೊಂದು ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ತಿರ್ಗಾ ನೋಡಿ ಇದೇ ಥರ ರೀಲೋಡ್ ಮಾಡಿದ್ರೆ ನಿಮಗೆ ತಿರ್ಗಾ ಮೇನ್ ವೆಬ್ಸೈಟ್ಗೆ ನೀವು ಹಾಗೆ ಬರ್ತೀರ. ತಿರ್ಗಾ ಅದಾದಮೇಲೆ ಅಲ್ಲಿ ನೋಡಿ ನಿಮಗೆ ನ್ಯೂ ರಿಜಿಸ್ಟರ್ ಆದಮೇಲೆ ಲಾಗಿನ್ ಅಂತ ಏನಿದೆ ಆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಲಾಗಿನ್ ಅನ್ನೋದೇನಿರುತ್ತೆ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ವೆಬ್ಸೈಟ್ ನೀವೇನು ರೀಚ್ ಆಗಬೇಕೋ ಆ ವೆಬ್ಸೈಟ್ಗೆ ಫ್ಲೋ ಆಗುತ್ತೆ. ಆದಷ್ಟು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.